बेळगाव जिल्ह्यातील बैलहोंगल तालुक्यातील चिक्कबागेवाडी गावातील तलावात प्रचंड उन्हामुळे हजारो माशांचा मृत्यू झाल्याची घटना समोर आली आहे। तलावातील पाण्याची पातळी मोठ्या प्रमाणात घटली असून तीव्र उष्णतेमुळे माशांना हालचाल करण्यासाठी व जगण्यासाठी योग्य वातावरण मिळाले नाही। त्यामुळे ही दुर्दैवी घटना घडल्याचे स्थानिक नागरिकांनी सांगितले आहे। चिक्कबागेवाडी गावातील शंकरगौडा पाटील हे मागील 3-4 वर्षांपासून तलावात मत्स्यपालन करत होते। यंदा त्यांनी सुमारे 50,000 मासे तलावात सोडले होते। मात्र पाणी आटल्यामुळे हजारो माशांचा मृत्यू झाला असून मालकांचे लाखो रुपयांचे नुकसान झाले आहे। ಕಾರಣ ಅಂತಂದ್ರೆ ಹಿಂಗೆಲ್ಲ ಕಡಿಮೆಗೆ ಬಿಸಿಲಿನ ತಾಪದಿಂದ ನಮ್ಮ ಮೀನುಗಳು ಸತ್ತಾವ್ರಿ। ಸಾಯಿಲಿ ಕಾರಣ ಅಂತಂತಂದ್ರ ಇದು ಬಿಸಿಲಿನ ತಾಪದಿಂದ ಸತ್ತಾವ್ರಿ ಅವ। ಆ ಸಾಯಿಲಿಗೆ ಒಂದು ಲೆಕ್ಕ ಏನೈತ್ರಿ, ನಾವು ಲಕ್ಷ ಗಂಟೆ ಖರ್ಚು ಮಾಡಿ ನಾವು ಮೀನುಗಳನ್ನೆಲ್ಲ ಬಿಟ್ಟವ್ರಿ। ಇದಕ್ಕೆ ಏನಾರ ಅಕಸ್ಮಾತ್ ಆಗಿ ನಮ್ಮ ಮೀನುಗಾರಿಕೆ ಇಲಾಖೆ ಆಗಲ್ರಿ, ನಮ್ಮ ಬೆಳಗಾವ್ ನಿಂತರ ಆಮೇಲೆ ಮತ್ತೆ ನಮ್ಮ ಪಂಚಾಯತಿ PDO ಏನಾರ ಅಕಸ್ಮಾತ್ ಆಗಿ ಏನಾರ ಪರಿಹಾರಧನ ಒಂದು ನೀಡಿಸ್ಕೊಡ್ಬೇಕಟ್ಟಾರಿ। ಅಲ್ಲಿ ಎಷ್ಟು ಮೀನ ಬಿಟ್ಟಿದ್ರಿ ಈಗ? ಮಿನಿಮಮ್ ಅಂತಂದ್ರೆ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ನಾವು ಮೀನ ಬಿಟ್ಟಿದ್ದು ರೀ। ನಮ್ದು ಇದ ದಂಧೆಗೆ ಆಗಿತ್ರಿ। ಆದ್ರೆ ನಮ್ಮ ದೋಸ್ತುಗಳು ಸಲುವಾಗಿ ಅದರ ಸಲುವಾಗಿ ನಾವು ಒಂದು ಲೆಕ್ಕದಲ್ಲಿ ಒಂದು ಮಾತು ಏನು ಹೇಳ್ಬೇಕಂತಂದ್ರೆ ಏನಾರ ಪರಿಹಾರಧನ ಅಂತಂತಂದ್ರೆ ನಮ್ಮ PDO ಆಗಲಿ ನಮ್ಮ ಮೀನುಗಾರಿಕೆ ಇಲಾಖೆ ಬೆಳಗಾವ್ ನಿಂತರ ರೀ ಏನಾರ ನೀಡಿಸ್ಕೊಟ್ಟ ಸಾಕ್ರಿ। ಮತ್ತೆ ಅಲ್ಲಿಗ ನಿನ್ನಿಂದ ಮೀನುಗಳು ಸಾಯ್ತಾವೆ, ಎಷ್ಟು ಅಂದಾಜ್ ಎಷ್ಟು ಮೀನು ಅಂದಾಜ್ ಅಂತಂದ್ರೆ 1.5-2 ಕ್ವಿಂಟಲ್ ಮಟ್ಟ ಸತ್ತಾವ್ರಿ 2 ದಿವಸದೊಳಗೆ। ಈಗ 1.5 ಕ್ವಿಂಟಲ್ ಸತ್ತಾವ್ರಿ, ನಮ್ಗೆ ನುಕ್ಸಾನ್ ಆಗದೈತಿ ನೋಡ್ರಿ। ಅಲ್ಲಿ ಬಿಸಿಲಿನ ತಾಪಕ್ಕೆ ಸತ್ತಾವ ಅಂತ ಅನ್ಸುತ್ತೆ। ಬಿಸಿಲಿನ ತಾಪಕ್ಕೆ ಸತ್ತಾವ್ರಿ ಸರ್। ಈಗ ಏಕಾಏಕಿ ನೀರು ಕಡಿಮೆ ಆಗೈತ್ರಿ? ನೀರು ಕಡಿಮೆ ಆಗಬೇಕಂದ್ರೆ ನಾವು ಹರಿನಾಳ ಜಲಾಶಯದಿಂದ ನೀರು ತರಿಸಿದ್ವಿ ಸರ್। ನಮ್ಮ ಊರಿಗೆಲ್ಲ ನಮ್ಮ ಜನಸಾಮಾನ್ಯರಿಗೆಲ್ಲ ಅದ ಬರೋದ್ರಿ ಸರ್ ನೀರ। ಅದ ನಮ್ಮ ಜನಸಾಮಾನ್ಯರ ಕುಡಿದು ಬಿಟ್ಟಿದ್ದ ನಾವು ಕೆರೆಗಳಿಗೆ ಬಿಡಿಸಿದ್ವಿ ಸರ್। ಅದು ಕೆರೆಗೆ ಬಿಡಿಸೋ ಸಲುವಾಗಿರಿ ಅಂತಂದ್ರೆ ಈಗ ಒಂದು ಸ್ವಲ್ಪ ತಾಪ ಜಾಸ್ತಿ ಆಗಿರಿ, ನೀರು ಒಂದು ಸ್ವಲ್ಪ ನಮ್ಮ ಜನಸಾಮಾಜಿಕೆಲ್ಲ ಕುಡಿದು ಬಿಟ್ಟಿದ್ದ ನೀರು ನಾವು ಕೆರೆಗೆ ಬಿಡ್ತಿದ್ವಲ್ಲ ಸರ್। ಅದ ನೀರು कमी आगी मेनगोळ सत्ताव। माशांच्या मृत्यूमुळे शंकरगौडा पाटील हे हवालदिल झाले असून त्यांनी शासनाकडे योग्य नुकसान भरपाई देण्याची मागणी केली आहे। अशा आणखीन अपडेटसाठी फॉलो करा।